ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಡೌಟು ಏನಂತಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ರಿಸರ್ವೇಷನ್ ಅಂತ ಇರುತ್ತೆ. ಸೊ ಒಂದು ರಿಸರ್ವೇಷನ್ಗೆ ನೀವು ಅಪ್ಲೈ ಮಾಡ್ಕೋಬೇಕು ಅಂತಂದರೆ ನೀವು ಆರ್ ಡಿ ನಂಬರನ್ನೆಲ್ಲ ಹಾಕಿ, ನೀವು ಫಾರ್ ಎಕ್ಸಾಂಪಲ್ 2B 3B 2A 3A ಕೆಟಗರಿ 1 SC/ST ಇದ್ದರೆ ನಿಮಗೆ ಒಂದು ಆರ್ ಡಿ ನಂಬರ್ ಅಂತ ಇರುತ್ತೆ. ಆ ಒಂದು ಆರ್ ಡಿ ನಂಬರನ್ನು ಹಾಕಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಡಿಟೇಲ್ಸ್ ಎಲ್ಲ ಅದರಲ್ಲಿ ಬರುತ್ತೆ ಕಾಲಮ್ ಒಳಗಡೆ. ಸೊ ಆ ಒಂದು ಡಿಟೇಲ್ಸನ್ನು ನೀವು ವ್ಯಾಲಿಡ್ ಆ್ಯಂಡ್ ರಿಜೆಕ್ಟೆಡ್ ಅಂತ ಏನಾದರೂ ಬಂದರೆ ಅಥವಾ ಬರ್ತಾಯಿದ್ದರೆ ಅಥವಾ ರಿಜೆಕ್ಟೆಡ್ ಅಂತ ಪದೇ ಪದೇ ಬರ್ತಾಯಿದ್ದರೆ, ಸೊ ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಹೇಳ್ತೇನೆ. ಏನಂತಂದರೆ, ನೀವು SLCಯಲ್ಲಿ ಏನು ಹೆಸರಿರುತ್ತೆ ಅದೇ ರೀತಿಯಾಗಿ ನಿಮಗೆ ಏನಂತಂದರೆ ಸರ್ಟಿಫಿಕೇಟ್ ಒಳಗಡೆ ಯಾವುದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹೆಸರು ಹಾಗೇ ಇರಬೇಕು. ಉದಾಹರಣೆಗೆ ಇಲ್ಲಿ ಮಂಜುನಾಥ ಎಸ್ ಅಂತ ಇರುತ್ತೆ. ಎಲ್ಲಿ SLC ಮಾರ್ಕ್ಸ್ ಕಾರ್ಡ್ ಒಳಗಡೆ SLC ಒಳಗಡೆ ಮಂಜುನಾಥ ಎಸ್ ಅಂತಿದ್ದರೆ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಕೂಡ ಮಂಜುನಾಥ್ ಎಸ್ ಅಂತಲೇ ಇರಬೇಕು. ಇನ್ ಕೇಸ್ ಆಫ್ SLC ಮಾರ್ಕ್ಸ್ ಕಾರ್ಡ್ ಒಳಗಡೆ ಮಂಜುನಾಥ್ ಎಸ್ ಅಂತ ಇದೆ, ಆದರೆ ಕಾಸ್ಟ್ ಸರ್ಟಿಫಿಕೇಟ್ ಒಳಗಡೆ ಮಂಜುನಾಥ ಸಿದ್ದಪ್ಪ ಅಂತ ಇದ್ದರೆ, ಅಂದರೆ ತಂದೆ ಹೆಸರು ಪೂರ ಇದ್ದರೆ ಅಥವಾ ಸರ್ನೇಮ್ ಇದ್ದರೆ ಅದು ಮಿಸ್ ಮ್ಯಾಚ್ ಆಗುತ್ತೆ. ಅದನ್ನು ಒಂದು ನೀವು ಕರೆಕ್ಷನ್ ಮಾಡ್ಕೊಳ್ಳಬೇಕು. ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು ಇನ್ನೂ ಟೈಮ್ ಇದೆ. ನೆಕ್ಸ್ಟ್ ಮಂತ್ 2ನೇ ತಾರೀಕು ತನಕ ಟೈಮ್ ಇದೆ. ಇವತ್ತೇ ಹೋಗಿ ಏನು ಮಾಡಬೇಕಂದ್ರೆ, ನೀವು ಆ SLCಯಲ್ಲಿ ಏನು ಹೆಸರಿದೆ, ಏನೋ ಸ್ಪೇಲಿಂಗ್ ಹೆಂಗಿದ್ದಾವೆ ಹಾಗೆ ಆ್ಯಸ್ ಇಟ್ ಈಸ್ ನಿಮಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಹೆಸರನ್ನು ಬದಲಾಯಿಸಬೇಕು. ಇಲ್ಲ ಅಂತಂದರೆ ನಿಮಗೆ ಕಾಸ್ಟ್ ಮತ್ತು ಇನ್ಕಮ್ ರಿಸರ್ವೇಷನ್ ಸಿಗೋದಿಲ್ಲ. ನಿಮಗೆ ಏನಾಗುತ್ತೆ, ಅವ ಎಂಡಿಂಗಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದು ತೊಗೊಳ್ಳಿಲ್ಲ ಅಂದರೆ ನಿಮಗೆ ಕೆಟಗರಿ ರಿಸರ್ವೇಷನ್ ಸಿಗೋದಿಲ್ಲ.